ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಈ ದಿನ ಈ ತರಕಾರಿ ಅಂದರೆ ಇದು ನಮ್ಮ ಕಡೆ ಕಾವೇರಿ ಬದನೆ ಅಂತ ಹೇಳ್ತೀವಿ. ಈ ರೀತಿ ಗೊಂಚಲಲ್ಲಿ ಬಿಟ್ಟಿರುತ್ತೆ. ಇದು ಸಣ್ಣದೊಂದು ಗಿಡ. ಕೆಲವು ಕಡೆ ಕುದನೆ ಅಂತ ಸಹ ಹೇಳ್ತಾರೆ. ಮತ್ತು ಅವರವರ ಊರಲ್ಲಿ ಏನು ಹೇಳ್ತೀರಿ ನೋಡಿ. ಇದರಿಂದ ಇವತ್ತು ಒಂದು ಚಟ್ನಿ ಮಾಡೋಣ. ಈ ರೀತಿ ಗೊಂಚಲಿಂದ ಬಿಡಿ ಬಿಡಿಯಾಗಿ ಈ ಬದನೆಕಾಯನ್ನು ಬಿಡಿಸ್ಕೊಂಡು ಒಂದು ಪಾನಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ನಂತರ ಇಲ್ಲಿ 2 ಮೆಣಸಿನ್ಕಾಯಿನ ನಾನು ಹಾಕ್ಕೊಂಡಿದ್ದೀನಿ. 2 ಮೆಣಸಿನ್ಕಾಯಿನೂ ಸಹ ಬಾಡಿಸಿ, ಆಮೇಲೆ ಬಿಡಿಸಿ ಇಟ್ಕೊಂಡಂತಹ ಈ ಕಾವೇರಿ ಬದನೆಕಾಯಿಯನ್ನು ಎಲ್ಲವನ್ನು ಹಾಕಿ ಫ್ರೈ ಮಾಡಬೇಕು. ಇದು ಫ್ರೈ ಮಾಡ್ತಾ ಮಾಡ್ತಾ ಕಲರ್ ಇದರದು ಗ್ರೀನ್ ಇರೋದು, ಅದರ ಸಿಪ್ಪೆ ಫ್ರೈ ಆಗ್ತಾ ಎಣ್ಣೆಯಲ್ಲಿ ಈ ಮೆಣಸಿನ್ಕಾಯಿ ಹಾಗೇ ಬಿಳಿ ಆಗ್ತಾ ಹೋಗುತ್ತೆ ನೋಡಿ. ಅಲ್ಲಿವರೆಗೂ ಅದನ್ನು ಫ್ರೈ ಮಾಡಬೇಕು. ಇದರದ್ದು ಗೊಜ್ಜು ಸಾಂಬಾರು ಎಲ್ಲ ಸಹ ಹೀಗೆ ಚೆನ್ನಾಗಾಗತ್ತೆ. ಹೀಗೆ ಒಂದು ಫ್ರೈ ಆದಮೇಲೆ ಒಂದು ಮಿಕ್ಸಿ ಜಾರಿಗೆ ಫ್ರೈ ಮಾಡಿರ್ತಕ್ಕಂತಹ ಕಾವೇರಿ ಬದನೆ, ಮೆಣಸಿನ್ಕಾಯಿ ಹಾಗೂ 2ರಿಂದ 3 ಬೆಳ್ಳುಳ್ಳಿ ಎಸಳು ಹಾಗೂ ಇಲ್ಲಿ 4 ಟೇಬಲ್ ಸ್ಪೂನಿನಷ್ಟು ಕಾಯಿ ತುರಿ ಮತ್ತು ಸ್ವಲ್ಪ ಹುಣಸೆ ಹಣ್ಣು, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಕೊಂಡ್ರೆ ಕಾವೇರಿ ಬದನೆಕಾಯಿಯ ಚಟ್ನಿ ರೆಡಿ. ಇದು ಬಿಸಿ ಅನ್ನದ ಜೊತೆ, ದೋಸೆ, ಚಪಾತಿ, ನಾರ್ಮಲಿ ಈ ಕಡಲೆ ಚಟ್ನಿ ಎಲ್ಲ ಹೇಗೆ ಉಪಯೋಗಿಸ್ತೀವೋ ಹಾಗೆ ಇದನ್ನು ಉಪಯೋಗಿಸ್ಬೋದು. ಆಮೇಲೆ ಇದಕ್ಕೆ ಲಾಸ್ಟಲ್ಲಿ ಒಂದು ಒಗ್ಗರಣೆ ಕೊಟ್ಟರೆ ಆಯಿತು, ಚಟ್ನಿ ರೆಡಿ ಆಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ರೆಸಿಪಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.